ನಮಸ್ತೆ. 15/11/2024 ಶುಕ್ರವಾರ. ಇವತ್ತು ಚತುರ್ದಶಿ ಇದೆ. 6:19:12 ಅಂದರೆ ಚತುರ್ದಶಿ ಅನ್ನೋದು ಹುಣ್ಣಿಮೆಯ ಹಿಂದಿನ ದಿನ ಅಥವಾ ಹುಣ್ಣಿಮೆಯ ಹಿಂದಿನ ತಿಥಿ. ಅಮಾವಾಸ್ಯೆಯನ್ನು ಕೂಡ ತಿಥಿ ಅಂತಾನೆ ಅಂತೀವಿ. ಚತುರ್ದಶಿ ಮುಗಿದ ನಂತರ ಕಾಮನ್ ಆಗಿ ಅಮಾವಾಸ್ಯೆಯನ್ನು ಹುಣ್ಣಿಮೆಯನ್ನು ಬರುತ್ತೆ. ಇವತ್ತು ಹುಣ್ಣಿಮೆಯ ತಿಥಿ. ಹಂಗಾಗಿ ಬೆಳಗ್ಗೆ ಸೂರ್ಯೋದಯ ಆಗಿ 1 ನಿಮಿಷಕ್ಕೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಇವತ್ತು ರಾತ್ರಿಗೆ ಹುಣ್ಣಿಮೆ ಮುಗಿದು ಹೋಗ್ಬಿಡ್ತದೆ. ರಾತ್ರಿ 2:58:09 ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ ಹುಣ್ಣಿಮೆ ಮುಗಿದೋಗುತ್ತದೆ. ಅಂದರೆ ಅಲ್ಲಿವರೆಗೆ ಮಾತ್ರ ಹುಣ್ಣಿಮೆ. ಆದ್ದರಿಂದ ಇವತ್ತು ದಿನ ಪೂರ್ತಿ ಹುಣ್ಣಿಮೆ. ಗಿರಿವಲ ಹೋಗೋಕ್ಕೆ ಇವತ್ತೇ, ಸತ್ಯನಾರಾಯಣ ಪೂಜೆ ಮಾಡೋಕ್ಕೂ ಇವತ್ತೇ. ಯಾಕೆಂದರೆ ಇವತ್ತಿಗೆ ಹುಣ್ಣಿಮೆ ಮುಗಿದೋಗುತ್ತೆ. ಇವತ್ತಿನ ನಕ್ಷತ್ರ ಭರಣಿ. ರಾತ್ರಿ 9:54:50 ಹಂಗಾಗಿ ರಾತ್ರಿ 9:55 ಮೇಲೆ ಕೃತಿಕಾ ನಕ್ಷತ್ರ ಬರುತ್ತದೆ. ಇವತ್ತು ಬಂದಿರುವಂಥ ಭರಣಿ ನಕ್ಷತ್ರ ಹುಣ್ಣಿಮೆ ದಿನದಲ್ಲಿ ಒಳ್ಳೆಯದಾ ಅಂತಂದರೆ ಸ್ವಲ್ಪ ಸಂಪತ್ತಿನ ನಾಶ ಅಂತ ಬರುತ್ತದೆ. ಹಂಗಾಗಿ ಹಣಕಾಸು ವ್ಯವಹಾರದಲ್ಲಿ ಎಚ್ಚರವಾಗಿರಬೇಕು. ಪ್ರಾಪರ್ಟಿ ವಿಷಯದಲ್ಲಿ ಎಚ್ಚರವಾಗಿರಬೇಕು. ನಮಗೆ ಬರುವ ಭಾಗ ಕಡಿಮೆ ಆಗುತ್ತದೆ, ಬಿಟ್ಟುಕೊಡುವಂತೆ ಆಗುತ್ತದೆ. ಆಮೇಲೆ ರಾತ್ರಿ 9:55 ಮೇಲೇ ಕೃತಿಕಾ ಬರುತ್ತದೆ. ಅದು ಕಾರ್ಯಸಿದ್ಧಿ, ರಾಜ್ಯ ಸನ್ಮಾನ ಅಂತ ಅಭಿವೃದ್ಧಿ ಕೊಡುತ್ತದೆ. ಹಂಗಾಗಿ ಸಂಪತ್ತಿನ ವಿಷಯ, ಹಣಕಾಸಿನ ವಿಷಯ, ಬಂಡವಾಳ ಹಾಕುವಂಥ ವಿಷಯಕ್ಕೆ ಮಾತ್ರ ಇವತ್ತಿಲ್ಲ. ಆಮೇಲೆ ನೋಡಿದ್ರೆ ನಾಳೆ ಬೆಳಗ್ಗೆಕ್ಕೆಲ್ಲ ಪ್ರಥಮ ಇರುತ್ತದೆ. ಹಂಗಾಗಿ ಒಂದು ದಿನ ಅಲ್ಲಿ ದಾಟಬೇಕು. ಇಷ್ಟು ವಿಷಯಗಳನ್ನ ನೋಡಿದ್ವಿ ಇವತ್ತು. ಈ ದಿನದ ಸೂರ್ಯೋದಯ 6:18, ಸೂರ್ಯ ಅಸ್ತಮನ ಸಂಜೆ 5:50. 2 ನಕ್ಷತ್ರ ಅಂತ ಹೇಳಿದ್ವಿ. ಭರಣಿ ಮಾನುಷೀಯ ಗಣ, ಕೃತಿಕಾ ರಾಕ್ಷಸ ಗಣ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ, ಕೃತಿಕಾ ನಕ್ಷತ್ರದ ಅಧಿಪತಿ ಸೂರ್ಯ. ಇವತ್ತು 2 ರಾಶಿಗಳಿದೆ. ಬೆಳಗ್ಗೆ 6:18 ರಾತ್ರಿ 3:17 ಮೇಷರಾಶಿ. ಆ ನಂತರ ವೃಷಭ ರಾಶಿ ಉದಯ ಆಗುತ್ತೆ. ಹಂಗಾಗಿ ಮಕ್ಕಳು ಹುಟ್ಟಿದ್ರೆ ಯಾವ ರಾಶಿ ಅಂತ ತಿಳ್ಕೊಳ್ಳೋಕ್ಕೂ ಇದು ಉಪಯೋಗ ಆಗುತ್ತೆ. ಬೆಳಗ್ಗೆ 6:18 11:13 ಭರಣಿ ನಕ್ಷತ್ರದ 2ನೇ ಪಾದ. ಬೆಳಗ್ಗೆ 11:13 ಸಂಜೆ 4:34 ಭರಣಿ ನಕ್ಷತ್ರ 3ನೇ ಪಾದ. ಸಂಜೆ 4:34 ರಾತ್ರಿ 9:55 ಭರಣಿ ನಕ್ಷತ್ರ 4ನೇ ಪಾದ. ರಾತ್ರಿ 9:55 ರಾತ್ರಿ 3:17 ಕೃತಿಕಾ ನಕ್ಷತ್ರ 1ನೇ ಪಾದ. ರಾತ್ರಿ 3:17 ಮೇಲೆ ಕೃತಿಕಾ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗುತ್ತದೆ. ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಷಯಗಳನ್ನ ನೋಡ್ಕೊಳ್ಳೋಣ. ಇದರಲ್ಲಿ ಏನೆಲ್ಲ ನೋಡ್ತೀವಿ, ಶುಭ ಸಮಯ ಯಾವುದು, ಅಶುಭ ಸಮಯ ಯಾವುದು ಅಂತ. ಆದರೂ ವಿಂಗಡಿಸಿ ನೋಡಿದರೆ ಮಾತ್ರನೇ ಶುಭ ಸಮಯದಲ್ಲಿ ಅಶುಭ ಸಮಯಗಳು ಸೇರುತ್ತಾ ಅಂತ ನೋಡ್ಕೋಬೇಕು. ಅಂದರೆ ಒಳ್ಳೆಯ ಟೈಮಲ್ಲಿ ಕೆಟ್ಟ ಟೈಮು ಜೊತೆ ಬಂದರೆ ಆ ಒಳ್ಳೆ ಟೈಮ್ ಕೆಲಸ ಮಾಡೋದಿಲ್ಲ. ಇವತ್ತು ನೋಡೋಣ. 6:18 3:17 ಇವತ್ತು ಕನ್ಯಾ ರಾಶಿಯವರಿಗೆ ದೋಷ. ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ ಒಟ್ಟು 4 ಪಾದಗಳು, ಚಿತ್ತಾ ನಕ್ಷತ್ರದ 1 ಮತ್ತು 2 ಪಾದಗಳಿಗೆ ದೋಷವಿದೆ. ಅವರು ಮಾತ್ರ ಸ್ವಲ್ಪ ಪರಿಹಾರ ಮಾಡ್ಕೋಬೋದು. ಅದರಲ್ಲಿ ಇವತ್ತು ನಾವು ಫಸ್ಟೇ ಹೇಳಿದ್ವಿ, ಸಂಪತ್ತಿನ ನಾಶ ಅಂತ ಇರೋದರಿಂದ ದೋಷವಿದೆ ಅಂತ ನೀವು ಹೆಚ್ಚಾಗಿ ಗಮನ ಕೊಡಬೇಕು. ಮತ್ತು ಇನ್ನೊಂದು ಸಮಯವನ್ನು ನೋಡೋಣ. ಇದು 100% ಕೆಟ್ಟೋದು ಅಂತ ಹೇಳುವ ವಿಷಯಕ್ಕಾಗಿ ಬಂದಿದ್ವಿ. ಇನ್ನೊಂದು 100% ಕೆಟ್ಟೋದು ಅಂತಂದರೆ ದುರ್ಮುಹೂರ್ತ 8:37 ಬೆಳಗ್ಗೆ AM 9:23 ಇಂಥದ್ರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಈ ದುರ್ಮುಹೂರ್ತ ಇನ್ನೂ ಮುಗಿದಿರಲ್ಲ, ಅಂದರೆ 9:23 ಮುಗಿಯುತ್ತದೆ. ಅಷ್ಟರಲ್ಲೇ 9:06 10:31 ನಕ್ಷತ್ರ ವಿಷಘಟಿಕಾ ಕಾಲವು ಸೇರುತ್ತದೆ. ರಾಹುಕಾಲ 10:38 12:04.
10:45 12:38 ಅದು ಚೌರ ಪಂಚಕ ಅಂತಂತೀವಿ. ಕಳ್ಳತನವಾಗುತ್ತದೆ, ವಸ್ತುಗಳನ್ನು ಭದ್ರವಾಗಿ ಇಟ್ಕೊಳ್ಳಿ. ಮಧ್ಯಾಹ್ನ 2:57 4:24 ಯಮಕಂಡಕ. ಮತ್ತೊಂದು ಸಮಯ ಅಂತ ನಾವು ಹುಡುಕಕ್ಕೆ ಹೋದರೆ, ಅಂದರೆ ಕೆಟ್ಟ ಟೈಮ್ ಅಂತ ನೋಡ್ತೀವಲ್ಲ, ಅದರಲ್ಲಿ ಮೃತ್ಯು ಇಂಪಾರ್ಟೆಂಟ್. ದೂರದ ಪ್ರಯಾಣನ ಅವಾಯ್ಡ್ ಮಾಡ್ಬೋದು, ಇಲ್ಲಾಂದರೆ ಅದಕ್ಕೆ ಮುಂಚೆ ಪ್ರಾರಂಭ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ರಾತ್ರಿ 10:02 12:11. ತುಲಾ ಚಂದ್ರಾಷ್ಟಮ ರಾತ್ರಿ 3:17 ಮೇಲೆ ಬರುತ್ತದೆ. ಎಲ್ಲ ಮಲಗಿರ್ತೀವಿ, ಆದ್ದರಿಂದ ಯೋಚನೆ ಇಲ್ಲ. ಆದರೂ ಕೆಲವರು ತುಲಾರಾಶಿಯವರು ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ಖಂಡಿತ ಯೋಚನೆ ಮಾಡಬೇಕು. ರಾತ್ರಿ 3:12 ಮೇಲೆ 4:45 ವಿಷಕಾಲವಿದೆ. ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಎಚ್ಚರ. ಹಂಗಾಗಿ ಇಷ್ಟು ಬೇಡ್ ಟೈಮ್ನ ನೋಡಿದ್ದೀವಿ. ಇರೋದರಲ್ಲೇ ಒಳ್ಳೆಯ ಸಮಯ ಅಂತ ನೋಡಿದ್ರೆ, ಅಂದರೆ ಇವತ್ತು ಸಂಪತ್ತಿನ ನಾಶ ಬಿದ್ದರೂ ಕೂಡ ಬೇರೆ ಕೆಲವು ಕಾರ್ಯಗಳಿಗೆ 6:18 AM 8:35 ಶುಭ ಸಮಯ. 10:33 10:36 ಶುಭ ಸಮಯ. 12:06 2:55 ಮಧ್ಯಾಹ್ನದವರೆಗೂ ಶುಭ ಸಮಯ. 4:26 ರಾತ್ರಿ 10 ಗಂಟೆವರೆಗೂ ಶುಭವಾಗಿದೆ. ಮತ್ತು ರಾತ್ರಿ 12:13 ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಯಾಕೆಂತಂದರೆ ಇದರಲ್ಲಿ ಹೋರೆಗಳು ಅಂತ ಬರುತ್ತದೆ, ಅಮೃತಗಳಿಗೆ ಬರುತ್ತದೆ. 12:06 1:02 ಈ ಸಮಯದಲ್ಲಿ ಸೂರ್ಯ ಹೊರೆ ಬರುತ್ತದೆ ಮತ್ತು ಅಮೃತಗಳಿಗೆ ಇರುತ್ತದೆ. ಆದ್ದರಿಂದಾಗಿ ಕೆಲವು ಕಾರ್ಯಗಳಿಗೆ ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸ್ಬೋದು. ಕಾಮನ್ ಆಗಿ ಫಸ್ಟ್ ಹೇಳಿದ್ವಿ ಒಳ್ಳೆ ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇದೆ ಅಂತ. ಆದರೆ ಅಷ್ಟು ಒಳ್ಳೆ ಟೈಮಲ್ಲಿ ಇರುವಂಥ ಒಳ್ಳೆಯದು ಏನೇನು ಅಂತ ಈಗ ನೋಡಿದ್ರೆ ಅಮೃತಗಳಿಗೆ ಬಂದಿದೆ. ಆದ್ದರಿಂದ ಶುಭ ಸಮಯವಾಗಿದೆ. ಮತ್ತು ಶುಕ್ರ ಹೊರೆ ಕೂಡ ಈ ಸಮಯದಲ್ಲೇ ಇದೆ. ಹಂಗಾಗಿ ಹೆಣ್ಣು ಮಕ್ಕಳಿಗೂ ಶುಭ ಸಮಯ, ಒಡವೆಗಳು ತಗೊಳ್ಳೋಕ್ಕೆ ಶುಭ ಸಮಯ. ಆದರೆ ಇವತ್ತು ಸಂಪತ್ತಿನ ನಾಶ ಅಂತ ಇರೋದರಿಂದ ಇವತ್ತು ಬೇಡಿ. ಎಮರ್ಜೆನ್ಸಿ ಕಾರ್ಯಗಳಿಗೆ ಇದನ್ನು ಉಪಯೋಗಿಸ್ಬೋದು. ಎಮರ್ಜೆನ್ಸಿ ಆಪರೇಷನ್ ಅಂತಂದರೆ ಈ ಸಮಯನ ಉಪಯೋಗಿಸಬಹುದು. ಅದೇ ಸಮಯದಲ್ಲಿ ವಿಜಯ ಮುಹೂರ್ತ ಕೂಡ ಈ ಸಮಯದಲ್ಲಿ ಇರುತ್ತದೆ. ಆದರೆ ಅದು 2 ಗಂಟೆ ಮೇಲೆ ಆ ಸಮಯ ಸ್ಟಾರ್ಟ್ ಆಗೋದರಿಂದ 2:45 ಶುಭವಾಗಿದೆ. ಸೇಮ್ ಟೈಮಲ್ಲಿ ಬುಧ ಹೊರೆ ಇದೆ, ಶುಕ್ರ ಹೊರೆ, ಇಷ್ಟೆಲ್ಲ ಇರೋದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ. ಸಂಜೆ ತಗೊಂಡ್ರೆ 4:52 ಮೇಲೆ 5:50 ಗುರು ಹೊರೆ ಇದೆ. ಇದರಲ್ಲಿ ನಾವು ವಿಂಗಡಿಸಿ ನೋಡಿದ್ರೆ 5:26 5:50 ಗುರು ಹೊರೆ ಶುಭವಾಗಿದೆ. ಇದರಲ್ಲಿ ಮಾಡುವಂಥ ಕೆಲವು ಕಾರ್ಯಗಳಲ್ಲಿ ದೋಷಗಳಿದ್ದರೂ ಗುರು ಅದನ್ನು ಹೋಗಲಾಡಿಸುತ್ತಾನೆ. ಸಾವಿರಾರು ಪಾಪಗಳನ್ನು ಹೋಗಲಾಡಿಸುವ ಶಕ್ತಿ ಗುರುವುಗುಂಟು, ಗುರು ಹೊರಕ್ಕೆ ಉಂಟು. ಸೇಮ್ ಟೈಮಲ್ಲಿ ಅಮೃತಗಳಿಗೆ ಬರುತ್ತದೆ, ಆದರೆ ಅದು 5:38 ಬರುತ್ತದೆ. 5:38 7:04 ಅಂದರೆ PM ಅಂದರೆ ಸಂಜೆ. ಈ ಅಮೃತಗಳಿಗೆ ಕೂಡ ಶುಭವಾಗಿದೆ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈಗ ನಾವು ಮತ್ತೆ ನೋಡುವಂಥದ್ದು ಏನು ಅಂತಂದರೆ ತಾರಾ ಚಂದ್ರಬಲವನ್ನು ನೋಡೋಣ. ಈ ತಾರಾ ಚಂದ್ರಬಲವನ್ನು ನೋಡಿದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತು, ಶರೀರ ಸುಖ ಉಂಟು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮತಾರೆ, ಶರೀರ ಸುಖ, ಸ್ವಲ್ಪ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಕೃತಿಕಾ ನಕ್ಷತ್ರ ಮೇಷರಾಶಿ ಖಂಡಿತವಾಗಿ ಪರಮ ಮಿತ್ರ ಧಾರೆಯಾಗಿದೆ, ಶರೀರ ಸುಖವಿದೆ. ಕೃತಿಕಾ ನಕ್ಷತ್ರ ಇದರಲ್ಲಿ ಮೇಷರಾಶಿ ವೃಷಭ ರಾಶಿ ಎರಡೂ ಬರುತ್ತದೆ. ಮೇಷರಾಶಿಗೆ ಪರಮ ಮಿತ್ರಧಾರೆ, ಶರೀರ ಸುಖ. ಇದೇ ವೃಷಭ ರಾಶಿಗೆ ಖಂಡಿತವಾಗಿಯೂ ಪರಮ ಮಿತ್ರಧಾರೆ ಇದೆ, ಆದರೆ ವ್ಯಯಗಳಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ದಿನಪೂರ್ತಿ ಚೆನ್ನಾಗಿದೆ. ಒಳ್ಳೆ ಕಾರ್ಯಗಳನ್ನ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಟೆನ್ಷನ್ ಉಂಟು, ವ್ಯಯಗಳಿರುತ್ತದೆ.
ಸ್ವಲ್ಪ ಶಾಂತವಾಗಿರೋದು ಉತ್ತಮ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಉಂಟು. ಅದೇ ಸಮಯದಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ತಾನೇ ಬರುವಂಥದ್ದನ್ನು ಅನುಭವಿಸಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ. ನಕ್ಷತ್ರ ದೇವತೆಯೇ ನಿಮ್ಮ ಜೊತೆ ಇರುತ್ತದೆ, ಹಂಗಾಗಿ ಶುಭವಾಗಿದೆ. ಹಂಗಾಗಿ ಜನರಲಾಗಿರುವ ಹಣಕಾಸಿನ ಅಂದರೆ ಸಂಪತ್ತಿನ ನಾಶ ಅನ್ನೋ ವಿಷಯನ ಮರಿಬೇಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಶುಭವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ ತಾರೆ, ಅನಾನುಕೂಲ ಉಂಟು. ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ, ನೋಡ್ಕೊಂಡು ಮಾಡಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವಿದೆ, ಅಂದರೆ ಆರೋಗ್ಯವಿದೆ. ಮಾಡುವ ಕಸಬಲ್ಲಿ ಅಭಿವೃದ್ಧಿಯೂ ಉಂಟು, ಹಂಗಾಗಿ ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು. ಉದ್ಯೋಗದಲ್ಲಿ ಅಭಿವೃದ್ಧಿಯೂ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ಸಂಪತ್ತು. ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಯೆಲ್ಲ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಇದು, ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮಮಿತ್ರ ಧಾರೆಯಾಗಿ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಪರಮಮಿತ್ರ ಧಾರೆ. ಅದೇ ಸಮಯದಲ್ಲಿ ರೋಗವೃದ್ಧಿಯೂ ಉಂಟು, ಆರೋಗ್ಯದಲ್ಲಿ ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ನಿಮಗೆ ಮಿತ್ರಧಾರೆ ಇದೆ, ಪರಮಮಿತ್ರ ಧಾರೆ ಅಂತ ಇವತ್ತು ದಿನವೆಲ್ಲ ಶುಭವಾಗಿದೆ. ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡ್ರೆ ಆರೋಗ್ಯವು ಚೇತರಿಸ್ಕೋಬಹುದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ರೋಗವೃದ್ಧಿ ಇದೆ. ಆಸ್ಪತ್ರೆ ಖರ್ಚುಗಳು ಅಥವಾ ವೇಸ್ಟ್ ಖರ್ಚುಗಳು ಉಂಟು. ಚಿತ್ತಾ ನಕ್ಷತ್ರ ತುಳಾರಾಶಿ, ಟೆನ್ಷನ್ ಬಿಟ್ಬಿಡಬೇಕು. BP ಮಾತ್ರೆ ತೊಗೊಳ್ಳೋರು ಕರೆಕ್ಟಾಗಿ ತೊಗೊಳ್ಳಿ. ಸ್ವಾತಿ ನಕ್ಷತ್ರ ತುಳಾರಾಶಿ, ಅನುಕೂಲ, ಸುಖ ಎಲ್ಲವೂ ಉಂಟು. ವಿಶಾಖ ನಕ್ಷತ್ರ ತುಳಾರಾಶಿ, ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಶುಭವಲ್ಲ, ಅಶುಭ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು, ಶತ್ರುನಾಶವೂ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಶುಭವಲ್ಲ, ಆದರೂ ಶತ್ರು ಕಾಟವಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಶುಭವಾಗಿದೆ, ಸಂಪತ್ತಿನ ಅನುಕೂಲವಿದೆ. ಆದ್ದರಿಂದ ನಿಮಗೆ ಇವತ್ತು ಶುಭವಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪರಮಮಿತ್ರ ಧಾರೆ, ಶುಭಕರವಾಗಿದೆ. ಆದರೂ ವಿಘ್ನ ವಿನಾಯಕನ ಪೂಜೆ ಮಾಡಿಕೊಳ್ಳಿ, ಯಾಕೆಂದರೆ ಕಾರ್ಯ ವಿಘ್ನ ವಿಳಂಬಗಳು ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮಮಿತ್ರ ಧಾರೆ, ಸ್ವಲ್ಪ ರೋಗ ಭಯ, ಹೆಚ್ಚಿನ ತೊಂದರೆ ಏನೂ ಇಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಉಂಟು, ರೋಗ ಭಯವೆಲ್ಲ ಇದೆ, ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಊಟ ತಿಂಡಿಯಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಳ್ಳಿ, ಔಷಧಿನೇ ಸರಿಯಾಗಿ ತಗೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ದ್ರವ್ಯ ಲಾಭವೆಲ್ಲ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲ, ದ್ರವ್ಯ ಲಾಭವೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತ ಶುಭವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಶುಭವಾಗಿಲ್ಲ, ವೇಸ್ಟ್ ಖರ್ಚುಗಳಾಗ್ಬೋದು. ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿ ಚೇತರಿಸ್ಕೋಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, 4 ಪಾದಗಳು ಮೀನರಾಶಿಯಲ್ಲೇ ಅಡಗುತ್ತದೆ. ಆರೋಗ್ಯವಿದೆ, ಆದರೆ ಧನಹಾನಿ ಅಂತ ಇರೋದರಿಂದ ಹಣಕಾಸು ವಿಷಯ ಮಾತ್ರ ಗಮನ ಕೊಡಬೇಕು. ರೇವತಿ ನಕ್ಷತ್ರ ಮೀನರಾಶಿ, ಏಟು ಗಾಯಗಳು, ಧನಹಾನಿ, ವೇಸ್ಟ್ ಖರ್ಚುಗಳಾಗುತ್ತದೆ. ಮೇಂಟೈನ್ ಮಾಡಿಕೊಂಡಿಲ್ಲ ಅಂತಂದರೆ ಶುಭವಲ್ಲ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.